ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವಾನಿ ಸಂತೋಷ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಊರಿಗೆ ಬಂದಿದ್ದೀನಿ. ನಾನು ಶಿವರಾತ್ರಿ ಹಬ್ಬ ಅಂದರೆ ನಾನು ಇಲ್ಲೇನು ಮಾಡಲ್ಲ. ನಾನು ಊರಿಗೇ ಹೋಗೋದು, ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಲೆಗೆರೆಗೆ. ನನ್ನ ಅಣ್ಣ ಅಲ್ಲೇ ಮಾಡೋದು ಶಿವರಾತ್ರಿ ಹಬ್ಬನ. ಅಲ್ಲಿ ಉರುಳು ಸೇವೆ ಅಂತ ಮಾಡ್ತಾರೆ ಪ್ರತಿ ವರ್ಷವೂ. ನಾನು ಏನಕ್ಕೋ ಆವಾಗ ಹರಕೆ ಮಾಡ್ಕೊಂಡಿದ್ದೆ. ಅದು ನನಗೆ ಒಳ್ಳೆಯದಾಗಿರೋದ್ರಿಂದ ನಾನು 3 ವರ್ಷ ಮಾಡ್ತೀನಿ ಅಂತ ನಾನು ಹರಕೆ ಮಾಡ್ಕೊಂಡಿರೋದ್ರಿಂದ 3 ವರ್ಷ ಹೋಗಬೇಕು. ಆಗಲೇ 1 ವರ್ಷ ಆಗೈತೆ, ಇದು 2ನೇ ವರ್ಷ. ಈ ವರ್ಷ ಹೋಗಬೇಕು. ಬಂದಿದ್ದೀನಿ ನೋಡಿ, ಇಲ್ಲೇ ಉಳ್ಸೇವೆ ನಮ್ಮೂರಲ್ಲಿ. ನೋಡಿ ಇದೇ ರೋಡಲ್ಲೆಲ್ಲ ಕೂತಿದ್ದೀವಿ. ಇನ್ನೂ ಜನಗಳು ಯಾರೂ ಬಂದೇ ಇರಲಿಲ್ಲ. ನಾವು ಬಂದಾಗ ನಾನು ನಮ್ಮ ಅಕ್ಕ ಎಲ್ಲ ಕೂತಿದ್ವಿ. ಬಂದಿದ್ದರು ಸ್ವಲ್ಪ ಜನ, ಅಂದರೆ ಅಷ್ಟು ಜನ ಏನಿರಲಿಲ್ಲ. ಇವಾಗೆಲ್ಲ ಸ್ವಲ್ಪ ಜನ ಬಂದರು. ಆಮೇಲೆ ಬಸವಪ್ಪನೂ ಬತ್ತು. ಬಸವಪ್ಪ ಅಲ್ಲೆಲ್ಲ ಹೋಗಿ ಎಲ್ಲ ಕಳಸ ಸಮೇತ ಬರಬೇಕು. ಇಲ್ಲಿ ಕೊಳದ ಹತ್ರ ನೋಡಿ ಜನಗಳು ಯಾರೂ ಇಲ್ಲ ಅಷ್ಟಾಗಿ. ಇನ್ನು ಟೈಮಿಂಗ್ಸ್ 11 ಗಂಟೆಗೆ ಅಂತಲೇ ಸಾರಿಸಿದ್ರು. ಆದರೂ ನಾವು ಬೇಗನೆ ಬಂದ್ವಿ 11 ಗಂಟೆ ಅಷ್ಟರಲ್ಲೆಲ್ಲ. ಆದರೂ ಜನ ಯಾರೂ ಇರಲಿಲ್ಲ. ನಾವಿನ್ನೇನು ಮಾಡೋದು, ಬಂದಿದ್ದೀವಲ್ಲ ಅಂದ್ಬಿಟ್ಟು ಅಲ್ಲೇ ಕೂತಿದ್ವಿ. ಅಲ್ಲೂ ಬಂದ್ರೂ ಬಸವಪ್ಪಂಗೆಲ್ಲ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿದ್ರು. ಇವಾಗೆಲ್ಲ ನೋಡಿ ಕೊಳದ ಹತ್ರ ನೋಡಿ, ಕೊಳ ಎಲ್ಲ ಚೆನ್ನಾಗಿರಲಿಲ್ಲ. ಮೊದಲೆಲ್ಲ ಕೊಳ ಎಲ್ಲ ಚೆನ್ನಾಗೇ ಇತ್ತು. ಇವಾಗ ಸ್ವಲ್ಪ ಮೋರಿ ನೀರು ಅದು ಇದು ಗಲೀಜು ನೀರಾಗಿರೋದ್ರಿಂದ ಕೊಳ ನೀರು ಯೂಸ್ ಮಾಡಲ್ಲ. ಪಕ್ಕದಲ್ಲೇ ಕೆರೆ ಐತೆ. ಕೆರೆ ನೀರಲ್ಲೇ ಎಲ್ಲ ಸ್ನಾನ ಮಾಡಿಸೋದು. ಟ್ಯಾಂಕರ್ನೂ ಬರ್ಸ್ತಾರೆ. ಟ್ಯಾಂಕರಲ್ಲೇ ನೀರು ಇಟ್ಕೊಳ್ಳೋದು. ನೋಡಿ ಬಸವಪ್ಪಂಗೆಲ್ಲ ನೀಟಾಗಿ ರೆಡಿ ಮಾಡ್ತಾವ್ರೆ. ನನ್ನ ಮಗ ನೋಡಿ ಅಲ್ಲಿ ಆಟ ಸಾಮಾನು ಇರೋದ್ರಿಂದ ಆಟ ಸಾಮಾನು ಏನಾದ್ರು ತಗೊಳಮ್ಮ ಅಂತ ಕೇಳ್ತಾವನೆ. ನಾನು ಮನೆಗೆ ಹೋದ್ಮೇಲೆ ದುಡ್ಡು ತಂದಿಲ್ಲ ಕಣೋ ಅಂತ ಕೇಳ್ತಾಯಿದ್ರು, ಬಿಡ್ತಾಯಿಲ್ಲ. ಅವ್ರ ಅಣ್ಣನ ಕೇಳ್ತಾವನೆ, ನಮ್ಮ ಅಕ್ಕನ ಮಗುನ. ಅವನು ಏನು ಸುಮ್ಮನಿರಪ್ಪ ಹೋಗೋಣ ಮನೆಗೆ ಅಂತಂತವನೆ. ಅದಕ್ಕೆ ಅವ್ರನ್ನ ತೋರಿಸ್ತಾಯಿದ್ದೀನಿ ನೋಡಿ. ಬಸವಪ್ಪ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾಯಿತು ನೋಡಿ. ಇಲ್ಲಿ ನೀರು ಸ್ನಾನ ಮಾಡೋಕ್ಕೆ ಅಂತ ಬಂದ್ವಿ. ಹಂಗೆ ಟ್ಯಾಂಕರಲ್ಲೇ ಹುಯ್ಯೋದು ನೀರನ್ನ ಎಲ್ಲರಿಗೂ. ಬಸವಪ್ಪ ಅಲ್ಲಿ ನೋಡಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಅಲ್ಲಿ ಕೊಳದ ಹತ್ರನೇ ನಿಂತ್ಕೊಂಡು ಏನೇನೋ ಪೂಜೆ ಎಲ್ಲ ಮಾಡ್ತಾರೆ. ಅದು ನನಗೇನೋ ಒಳ್ಳೆಯದಾಗಿರೋದ್ರಿಂದ ನಾನು 3 ವರ್ಷ ಉಳ್ಸೇವೆ ಮಾಡ್ತೀನಿ. ಇಲ್ಲಿ ಟ್ಯಾಂಕರ್ ಕರೆಸಿದಾರೆ ನೋಡಿ. ನಾನು ಅಲ್ಲೇ ನಿಂತ್ಕೊಂಡು ಸ್ನಾನ ಮಾಡ್ಕೊತಾಯಿದ್ದೆ. ನನ್ನ ಮಗನಿಗೂ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅವನು ನಾನು ಇಬ್ಬರೂ ಮಾಡ್ಕೋಬೇಕು ಸ್ನಾನನ. ಹಂಗಾಗಿ ಅವ್ನಿಗೆ ಮಾಡಿಸ್ತಾ ಇದ್ದೀನಿ ನೀರು ಟ್ಯಾಂಕರಲ್ಲಿ. ಎಷ್ಟೋ ಜನ ಮಾಡ್ಕೋತಾರೆ. ಅವ್ರಿಗೆ ಒಳ್ಳೆಯದಾಗಿರೋದ್ರಿಂದ ಅವ್ರು ಮಾಡ್ತಾರೆ. ಅದೊಂದು ನಂಬಿಕೆ ಇರೋದ್ರಿಂದ ನಾವು ಮಾಡ್ಕೋತೀವಿ. ನನಗೂ ಒಳ್ಳೆಯದಾಗಿದೆ. ನನ್ನ ಮಗನಿಗೆ ಮಾಡಿಸ್ತಾಯಿದ್ದೀನಿ ಸ್ನಾನನ. ಅವನಿಗೂ ನಾನು ಸ್ನಾನ ಮಾಡಿಕೊಂಡು ಉಳ್ಸೇವೆ ರೋಡಲ್ಲೆಲ್ಲ ಉಳಬೇಕು. ನನ್ನ ಮಗ ಒಂದು ಸ್ವಲ್ಪ ಇದು ಮಾಡ್ಕೊತಾವನೆ. ನೀರು ಜಾಸ್ತಿ ಫೋರ್ಸಾಗಿ ಬಂದ್ಬಿಡುತ್ತಲ್ಲ, ಅದಕ್ಕೇ. ಎಂತೆಂಥವ್ರು ಎಲ್ಲರೂ ಮಾಡ್ಕೋತಾವ್ರೆ ನೀರು ಸ್ನಾನನ. ಅವ್ರು ಹರಕೆ ಮಾಡ್ಕೊಂಡಿರೋದು ಏನಾರು ಇರ್ತದೆ ಅಂತಂದರೆ ಅವ್ರಿಗೆ ಒಳ್ಳೇದಾಗದೆ ಮಾಡ್ತಾವ್ರೆ. ಇದು ಉಳ್ಸೇವೆ ಮಾಡೋ ಕ್ಯಾಪ್ಚರ್ ವೀಡಿಯೋ ನಾನು ಮಾಡ್ಕೊಂಡಿದ್ದೆ, ಡಿಲೀಟ್ ಆಗೋಗೈತೆ. ಹಂಗಾಗಿ ಬರೀ 1-2 ಫೋಟೋ ಇದೆಯಲ್ಲ ಅದನ್ನು ಮಾತ್ರ ಹಾಕಿದ್ದೀನಿ. ಇದು ರೋಡಲ್ಲಿ ಪೂರ್ತಿ ಹಾಕಬೇಕು. ದೇವಸ್ಥಾನದಿಂದ ಆ ಕೊಳದ ಹತ್ರದಿಂದ ದೇವಸ್ಥಾನವರೆಗೂ ಉಳ್ಸೇವೆ ಮಾಡಬೇಕು. ನಾವೆಲ್ಲ ಮಾಡಿದ್ದೀವಿ. ಅದು ಫೋಟೋ ಇತ್ತಲ್ಲ ಅದನ್ನು ಮಾತ್ರ ಹಾಕಿದ್ದೀನಿ. ವೀಡಿಯೋ ಕ್ಯಾಪ್ಚರ್ ಇಲ್ಲ, ಡಿಲೀಟ್ ಆಗೋಯ್ತೆ. ಈಗ ಮನೆಗೆ ಹೋಗಿ ಈ ಗ್ಯಾಪಲ್ಲಿ ಮನೆಗೆ ಹೋಗಿ ಇಬ್ಬರು ಸ್ನಾನ ಮಾಡ್ಕೊಂಡು ಬಂದ್ವಿ. ನಾನು ನಮ್ಮ ಅಕ್ಕನೂ ಉಳ್ಸೇವೆ ಮಾಡ್ತಾಳೆ. ಇಬ್ಬರೂ ಮಾಡಿದ್ವಿ. ಇವಾಗ ಹೋಗಿ ಮನೆಗೆ ಹೋದ್ರು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಬರ್ತಾಯಿದ್ವಿ. ನಮ್ಮ ಅಮ್ಮನೂ ಬರ್ತಾವ್ರೆ. ನನ್ನ ಮಕ್ಕಳು ಇಬ್ಬರು ನೋಡಿ ರೋಡಲ್ಲಿ ಬರ್ದಿಲ್ಲ. ಅಲ್ಲೂ ಸುಮ್ಮನೆ ಅಂತಲೇ ಇರೋದಿಲ್ಲ, ಏನಾರು ಒಂದೊಂದು ಖ್ಯಾತೆ ಮಾಡಬೇಕು. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಹತ್ರ ಎಲ್ಲ ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ. ಇವಾಗ ಇದೇ ನಮ್ಮೂರು. ಕೆರೆ ಎಲ್ಲ ಅಲ್ಲಿ ನೋಡಿ, ಸುತ್ತಮುತ್ತ ಎಲ್ಲ ಕೆರೆ ಎಲ್ಲ ನೋಡ್ತಾ ಇದ್ದೀರ. ಪೆಂಡಲೆಲ್ಲ ಹಾಕೋರೆ, ಜೋರಾಗೇ ಮಾಡ್ತಾರೆ ಎಲ್ಲ. ಎಷ್ಟೊಂದು ಊರು, ಚಲ್ಲಕ್ನಹಳ್ಳಿ, ಚಂದ್ಗಾಲು, ಅಕ್ಕಪಕ್ಕ ಊರುಗಳು ಎಲ್ಲರೂ ಬರ್ತಾರೆ ಊಟಕ್ಕೆ. ಚಿಬ್ಬಳ್ಳಿಯಿಂದ ಎಲ್ಲ ಬರ್ತಾರೆ. ಜೋರಾಗೇ ಮಾಡ್ತಾರೆ ಪೆಂಡಲೆಲ್ಲ ಹಾಕಿ. ಅಲ್ಲಿ ವಿಶ್ವನಾಥ ದೇವಸ್ಥಾನ ಅಂದರೆ ಅದು ನೋಡಿ. ಜನ ಎಷ್ಟು ಜನ ಅವರೇ, ಸಖತ್ತು ಜನ ಸೇರ್ತಾರೆ. ಉಳ್ಸೇವೆ ಮಾಡೋರು, ಬಾಯಿ ಬೇಗ ಚುಚ್ಚಿಸ್ಕೊಳ್ಳೋರು ಚುಚ್ಚಿಸ್ಕೊತಾರೆ. ಏನಾದರೂ ಹರಕೆ ಮಾಡ್ಕೊಂಡು ಬಾಯಿ ಬೇಗ ಚುಚ್ಚಿಸ್ಕೊಳ್ಳೋರು. ನಾನು ಬಾಯಿ ಬೇಗ ಚುಚ್ಚಿಸ್ಕೋಬೇಕು. ಅದು ಇನ್ನೂ 3 ವರ್ಷ ಪೆಂಡಿಂಗ್ ಐತೆ. ಇದು 2ನೇ ವರ್ಷ ಉಳ್ಸೇವೆ ಮಾಡಿದ್ದಾದಮೇಲೆ ಆಮೇಲೆ ಬಾಯಿ ಬೇಗ ಚುಚ್ಚಿಸ್ಕೋಬೇಕು. ಇನ್ನೊಂದು ವರ್ಷ ಉಳ್ಸೇವೆ ಮಾಡಿ ಬಾಯಿ ಬೇಗನೂ ಚುಚ್ಚಿಸ್ಕೋತೀನಿ. ಆಮೇಲೆ ಮುಂದಿನ ವರ್ಷಕ್ಕೆ ಮಾಡಿಸ್ಕೋಬೇಕು. ಊಟಕ್ಕೆ ಕೂತಿದ್ದೀವಿ ನಾನು ನಮ್ಮ ಅಕ್ಕ ಎಲ್ಲ ನೋಡಿ. ಎಲ್ಲ ಊಟಕ್ಕೆ ಜೋರಾಗೇ ಮಾಡ್ತಾರೆ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಮಾತ್ರ. ಊಟ ಮಾಡಿಕೊಂಡು ನನ್ನ ಮಗ ಈ ಕಡೆ ಕೂತವನೇ, ನೋಡು ಅಂದರೆ ಅವ್ನು ನೋಡ್ತಾ ಇಲ್ಲ. ಊಟ ಹಾಕ್ಕೊಟ್ಟಿಲ್ಲ ಇನ್ನೂ ಅಂತ ಊಟದ ಕಡೆ ನೋಡ್ತಾ ಅವನೇ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದು ಮನೆಗೆ ಹೋಗಿದ್ದು
ಕಾಯಿ ಹಣ್ಣು ಕಾಯಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಇದೇ ಬಸವಪ್ಪ ನೋಡಿ, ಇದು ಬಸವಪ್ಪ ಸ್ನಾನ ಮಾಡಿಕೊಂಡು ಉಳಿಸೇವೆ ಮಾಡ್ತಾ ಇರ್ತೀವಲ್ಲ ಅವಾಗ ದಾಟ್ತಾ ಇರ್ತದೆ. ಇವಾಗೇನು ದಾಟಿಲ್ಲ ಈ ಸಲ. ಅದ್ರ ಕೆಳಗಡೆನೇ ನಾವೇ ಹೋಗಿದ್ವಿ. ಅದ್ರ ಕೆಳಗಡೆ ನುಗ್ಗಿದ್ರೆ ಒಳ್ಳೆಯದಾಗುತ್ತೆ ಅಂತಾರಲ್ವ, ಅದೇ ರೀತಿ ನಾವು ಮಾಡಿದ್ವಿ. ನಾನು ಎಲ್ಲ ಕೈ ಮುಕ್ಕೋತಾ ಇದ್ದೀನಿ. ಬಸವಪ್ಪ ಇನ್ನೇನು ಎಲ್ಲ ಆಯಿತು, ಮನೆಗೆ ಹೋಗೋ ಟೈಮು ಇದು. ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬಸವಪ್ಪನಿಗೆ ಕಳಿಸ್ಕೊಡ್ತಾರೆ. ಹಂಗಾಗಿ ನಾನು ನಮಸ್ಕಾರ ಮಾಡ್ಕೊತಾಯಿದ್ದೆ. ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಬಸವಪ್ಪ ಇತ್ತು, ಇನ್ನೂ ಹೋಗಿಲ್ಲ. ನಾನು ಹೊರಟೋಗಿರುತ್ತೇನೋ ಅಂತ ಅಂದ್ಕೊಂಡು ಬಂದೆ, ಇನ್ನೂ ಹೋಗಿಲ್ಲ ನೋಡಿ. ಬಸವಪ್ಪ ಇಲ್ಲೇ ಅದೇ ಕೈ ಮುಕ್ಕೋತಾ ಇದ್ದೀನಿ. ಬಸವಪ್ಪನ ನಾವೇನು ಅನ್ಕೋತೀವೋ ಅದು ನಮಗೆ ಒಳ್ಳೇದಾಗೈತೆ. ಕೈ ಮುಕ್ಕೊಂಡು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಕೈ ಮುಕ್ಕೊಂಡು, ದೇವಸ್ಥಾನ ಅಂದರೆ ನಾವೇನು 1-2 ದೇವಸ್ಥಾನಕ್ಕೇನು ಹೋಗಲ್ಲ. ಅಲ್ಲಿ ನಾವು ವರ್ಷಕ್ಕೆ 1 ಸಲ ಇಲ್ಲ 2 ಸಲ ಪೂಜೆ ಮಾಡಿಸೋದು. ಹಂಗಾಗಿ ಎಲ್ಲ ದೇವಸ್ಥಾನಗಳ್ಗೂ ಪೂರ್ತಿ ಪೂಜೆ ಎಲ್ಲ ಮಾಡಿಸ್ತೀವಿ. ಇಲ್ಲಾಂದ್ರೆ ಒಂದು 7-8 ದೇವಸ್ಥಾನ ಅವೆ, ಒಂದು 10 ದೇವಸ್ಥಾನ ಅವೆ ಅಂದರೆ ನಾವು ಅಲ್ಲೆಲ್ಲದಕ್ಕೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು 7-8 ದೇವಸ್ಥಾನಗಳು ಮಾತ್ರ ಪೂಜೆ ಮಾಡಿಸ್ತೀವಿ. ಇದು ವಿಶ್ವನಾಥ, ಇಲ್ಲೇ ಸಿದ್ದಪ್ಪಾಜಿ ದೇವಸ್ಥಾನ ಅಂದರೆ ಇದೇನಕ್ಕೆ ಉಳ್ಸೇವೆ ಮಾಡೋದು ನೋಡಿ. ಇದೇ ದೇವಸ್ಥಾನ, ನಾವು ಇಲ್ಲಿಗೆ ಬರೋದು ವರ್ಷ. ದೇವರು ನಮ್ಗೆ ಒಳ್ಳೇದು ಮಾಡೈತೆ, ಅದಕ್ಕೋಸ್ಕರ ನಾನು ಬರ್ತೀನಿ. ಅಲ್ಲಿಂದ ಇದು ಈಶ್ವರನ ದೇವಸ್ಥಾನ ನೋಡಿ, ಕೆರೆ ಹತ್ರ. ಇಲ್ಲೇ ನಮ್ಮ ಅಕ್ಕನ ಮದುವೆನೂ ಆಗಿದ್ದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗೈತೆ. ಫಸ್ಟೆಲ್ಲ ಈ ಥರ ಇರಲಿಲ್ಲ. ಫಸ್ಟೆಲ್ಲ ನೆಲ ಎಲ್ಲ ಗಾರೆನೂ ಇರಲಿಲ್ಲ, ಏನಂದರೆ ಏನೂ ಇರಲಿಲ್ಲ. ಎಲ್ಲ ಇವಾಗ ಚೆನ್ನಾಗಿ ಮಾಡೋರು, ಇಂಪ್ರೂವ್ ಆಗೈತೆ ಇವಾಗ. ಆವಾಗ ಮದುವೆ ಮಾಡಿದಾಗ ಮಾಮೂಲಿ ಪೆಂಡಲ್ ಮೇಲ್ಗಡೆ ಹಾಕಿರೋ ಇದು ಸೀಟೂ ಸುಧಾ ಇರಲಿಲ್ಲ. ಒಳಗಡೆ ಎಲ್ಲ ಬಂದ್ವಿ ನೋಡಿ. ಇದೇ ಈಶ್ವರ ದೇವಸ್ಥಾನ, ಅಲೆಗೆರೆ ಹತ್ರ ಇದೇ ದೇವಸ್ಥಾನ ನೋಡಿ. ನಮ್ಮೂರು ಹೆಂಗೈತೆ ಅಂತ ನಮ್ಮ ಅಕ್ಕ ಎಲ್ಲ ಜೋಡಿಸ್ಕೊತಾ ಅವಳೆ. ನಾನು ಏನು ಜೋಡಿಸ್ಲೇ ಏನಿಲ್ಲ, ನನ್ನ ಬಣ್ಣ ನಾವು ಹಿಡಿಯೋದೇ ಆಯ್ತದೆ. ನನ್ನ ಮಗ ಅಲ್ಲಿ ನೋಡಿ ಆಗಲೇ ಅಲ್ಲಿಂದ ಅಲ್ಲಿಗೋದ. ಇದು ನವಗ್ರಹ ದೇವಸ್ಥಾನ ಅಂತ, ನವಗ್ರಹ ಪೂಜೆ ಮಾಡೋರು ಮಾಡ್ತಾರೆ. ಇಲ್ಲೂ ಮಾಡ್ತಾರೆ, ದೇವಸ್ಥಾನ ಅಕ್ಕಪಕ್ಕನೇ ಇರೋದು. ಇದು ನಾಗಪ್ಪ ದೇವಸ್ಥಾನ, ಇಲ್ಲಿಗೂ ಪೂಜೆ ಮಾಡಬೇಕು. ಈಶ್ವರ ದೇವಸ್ಥಾನ ಇಲ್ಲಿ ಕೊಳದ ಹತ್ರ ಬಂದರೆ ಎಷ್ಟು ದೇವಸ್ಥಾನ ಅವೇ ನೋಡಿ. ಅಲ್ಲೊಂದು 2 ಇದು 3 ಇದೊಂದು 4 ದೇವರು. ಇದು ದೇವಸ್ಥಾನ ಚೌಡಮ್ಮ ದೇವರೇನೋ ಇರಬೇಕೇನೋ, ನನಗಷ್ಟಾಗಿ ಮರ್ತೋಗೈತೆ. ಅಲ್ಲೊಂದು ದೇವಸ್ಥಾನ. ಆಮೇಲೆ ಇಲ್ಲಿ ಹಳ್ಳಿಕಟ್ಟೆ ಎಲ್ಲ ನೋಡಿ, ಅಕ್ಕಿ ಎಲ್ಲ ಕೊಟ್ಟಿರೋದು ನೋಡಿ. ಎಷ್ಟೊಂದು ಅಕ್ಕಿ ಎಲ್ಲ ಇನ್ನೂ ಮಿಕ್ಕೈತೆ. ಇಡೀ ಅಲೆಗೆರೆಯಲ್ಲೇ ಆಗಲಿ ಅಕ್ಕಪಕ್ಕ ಊರುಗಳೇ ಆಗಲಿ ಎಲ್ಲರೂ ತಂದು ಕೊಡ್ತಾರೆ. ಅಕ್ಕಿ, ಕುಂಬಳಕಾಯಿ, ಪುಡಿ ಎಲ್ಲದರಿಂದನೂ ತಂದು ಕೊಡ್ತಾರೆ. ಆಮೇಲೆ ದುಡ್ಡು ಎಲ್ಲ ತಂದು ಕೊಡ್ತಾರೆ. ಅದೇ ರೀತಿ ನಮ್ಮನೇಲೂ ಕೊಟ್ಟಿದ್ದಾರೇನೋ, ಎಲ್ಲ ಕೊಟ್ಟವ್ರು. ನಮ್ಮ ಅಮ್ಮನೂ ಕುಂಬಳಕಾಯಿ ಎಲ್ಲನೂ ಕೊಟ್ಟವ್ರೆ. ಅವ್ರವ್ರ ಶಕ್ತಿ ಚೈತನ್ಯ ಎಷ್ಟಿರುತ್ತೋ ಅಷ್ಟು ಮೇಲ್ಗಡೆ ಶೀಟೆಲ್ಲ ಹಾಕ್ಸವ್ರೆ. ಅದಾದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ, ದೊಡ್ಡಮ್ಮನ ದೇವಸ್ಥಾನ ಅಂತ. ಇಲ್ಲೂ ಸಿಡಿ ಆಡ್ತಿದ್ರು ಮೊದಲೆಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರ್ಬೋದೇನೋ, ಸಿಡಿ ಆಡೋ ದೇವಸ್ಥಾನ ಅಂದರೆ ದೊಡ್ಡಮ್ಮನ ದೇವಸ್ಥಾನ. ಇಲ್ಲೂ ಸಖತ್ತಾಗಿ ಸಿಡಿ ಮಾಡ್ತಾರೆ. ಇದಾಗಲೇ 9 ವರ್ಷ ಆಗಿರಬೇಕೇನೋ, 9-10 ವರ್ಷ ಆಗೈತೆ ದೇವಸ್ಥಾನ ಮಾಡಿ. ದೇವಸ್ಥಾನನೇ ಇನ್ನೂ ಸಿಡಿನೇ ಆಡಿಲ್ಲ. ಅದು ನಿಜ ಜೀವನದಲ್ಲಿ ಬೆನ್ನಿಗೆ ಹೆಂಗೆ ಚುಚ್ಚುತ್ತಾರೋ ಅದೇ ರೀತಿಯೇ ಚುಚ್ಚೇನೆ ಸಿಡಿ ಆಡೋದು ನೋಡಿ. ಎಷ್ಟು ಚೆನ್ನಾಗೈತೆ ದೇವರು ಅಲ್ವಾ, ಸೂಪರಾಗಿ ಕಾಣಿಸ್ತಾ ಇತ್ತು ದೇವರು. ಇದು ಓಣಿ ಪಡೆದಮ್ಮ ದೇವರು ಅಂತ. ಇಲ್ಲೂ ಅಷ್ಟೇ ಅಕ್ಕ ತಂಗಿರು, ಇದು ದೊಡ್ಡಮ್ಮ ಓಣಿ ಪಡೆದಮ್ಮ ಇಬ್ಬರು ಅಕ್ಕ ತಂಗಿರೇನೆ. ಇದು ನೋಡಿ ಎಷ್ಟು ಚೆನ್ನಾಗೈತೆ ದೇವರು. ಫೈನಲಿ ಇಲ್ಲಿಗೆ ಬಂದ್ವಿ. ಇದು ಮಕ್ಕಳು ದೇವರು ಅಂತ ನೋಡಿ, ಮಾರಮ್ಮ. ಇಲ್ಲೂ ಎಲ್ಲ ಚೆನ್ನಾಗಿ ಮಾಡೋರು, ಚಿಕ್ಕದಾಗಿದ್ರೂ ನೀಟಾಗಿ ಮಾಡೋರು ದೇವಸ್ಥಾನ. ಇಲ್ಲೂ ಎಲ್ಲ ಆಯಿತು. ಈಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನು ಇಷ್ಟೊಂದು ದೇವಸ್ಥಾನ ಅಂತ ತಿಳ್ಕೊಬೋದು, ಇಷ್ಟೊಂದು ದೇವಸ್ಥಾನಗಳವೆ ನಮ್ಮೂರಲ್ಲಿ. ಇವತ್ತು ಶಿವರಾತ್ರಿ ಹಬ್ಬ ಈ ರೀತಿ ಇತ್ತು ನಮ್ಮೂರಲ್ಲಿ. ಎಲ್ಲ ದೇವಸ್ಥಾನಕ್ಕೂ ವರ್ಷಕ್ಕೊಂದ್ಸಲ ಹೋಗೋದಲ್ವ, ಪೂಜೆ ಮಾಡಿಸ್ಕೊಂಡೇ ಬರೋದು ನಾವು. ಹಂಗಾಗಿ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸಿದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.